ಹಲೋ ಸ್ನೇಹಿತರೆ, ಇವರು ಶಕುಂತಲಾ ಅಂತ ಮೈಸೂರಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೂ ಮೈಸೂರಲ್ಲಿ ಸ್ನೇಹಿತರೆ ಸ್ವಂತ ಒಂದು ಫ್ಯಾಕ್ಟ್ರಿ ಕೂಡ ಹೊಂದಿದ್ದಾರೆ. ಸೊ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸದ ಸಲುವಾಗಿ ಒಬ್ಬ ಹುಡುಗ ಬೇಕು ಎಂದು ಶಕುಂತಲಾ ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೀವು ಇವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಒಳ್ಳೆ ಸಂಬಳ ಇದೆ ಸ್ನೇಹಿತರೆ. ಪ್ರತಿ ತಿಂಗಳು 48,000 ರೂಪಾಯಿ ಸಂಬಳ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಜೊತೆಗೆ ರೂಮ್ ಬಗ್ಗೆ ನೋಡೋದಾದರೆ ನನ್ನ ಮನೆಯಲ್ಲಿ ಜೊತೆಗೆ ಇರಬಹುದು ಎಂದು ಕೂಡ ಹೇಳಿದ್ದಾರೆ. ಆ್ಯಂಡ್ ಇವರು ಕೊಡುವಂಥ ಇತರ ಸೌಲಭ್ಯಗಳ ಬಗ್ಗೆ ನೋಡೋದಾದರೆ ಓಡಾಡುವುದಕ್ಕೆ ಒಂದು ಬೈಕ್ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಜೊತೆಗೆ ನೀವು ಉಚಿತವಾಗಿ ವೈಫೈ ಬಳಕೆ ಮಾಡಬಹುದು ಮತ್ತು ಪ್ರತಿ ಭಾನುವಾರ ರಜೆ ಇರುತ್ತೆ ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸೊ ಇದಿಷ್ಟು ಇವರು ಕೊಡುವಂಥ ಸೌಲಭ್ಯ ಆಗಿರುತ್ತೆ. ಸೊ ಬನ್ನಿ ನಾವು ಮೊದಲು ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. ಹೆಸರು ಶಕುಂತಲಾ ಅಂತ, ವಯ 45 ಆಗಿರುತ್ತೆ. ಇವರ ಜೀವನದ ಬಗ್ಗೆ ನೋಡೋದಾದರೆ ಗಂಡ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸ್ವಂತ ಊರು ಮೈಸೂರು ಆಗಿರುತ್ತೆ. ಆ್ಯಂಡ್ ಜೀವನದಲ್ಲಿ ಇವಳ ಸಮಸ್ಯೆ ನೋಡೋದಾದರೆ ಒಬ್ಬಳೇ ಫ್ಯಾಕ್ಟ್ರಿ ನೋಡಿಕೊಳ್ಳೋದು ಕಷ್ಟ ಕೂಡ ಆಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಗಂಡ ಕೂಡ ಇರೋದಿಲ್ಲ. ಆ್ಯಂಡ್ ಬಯಕೆ ನೋಡಿ ಒಬ್ಬ ಕೆಲಸಗಾರ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕೆಲಸದ ಹೆಸರು ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಒಂದು ಕೆಲಸದ ಸಲುವಾಗಿ ಹುಡುಗ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ವೇಳೆ ಸ್ನೇಹಿತರೆ ನೀವು ಇವರ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿ ಸೇರಿಕೊಂಡರೆ ನಿಮಗೆ ಏನೆಲ್ಲ ಇವರು ಸೌಲಭ್ಯಗಳು ಕೊಡುತ್ತಾರೆ ನೋಡೋಣ. ತಪ್ಪದೆ ನಿಮಗೆ ಪ್ರತಿ ತಿಂಗಳು 25ನೇ ತಾರೀಕಿಗೆ ಸಂಬಳ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ನೀವು ಪಾರ್ಟಿ ಮೋಜು ಮಸ್ತಿ ಮಾಡುವ ವ್ಯಕ್ತಿ ಆಗಿದ್ದರೆ ಪ್ರತಿ ಭಾನುವಾರ ನನ್ನ ಜೊತೆಗೆ ಕ್ಲಬ್ಗೆ ನೀವು ಬರಬಹುದು ಎಂದು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಅವಕಾಶ ಇದೆ. ಜೊತೆಗೆ ನಿಮಗೆ ಕಾರ್ ಡ್ರೈವ್ ಮಾಡಲು ಬಂದರೆ ತುಂಬ ಒಳ್ಳೆಯದು, ಏಕೆಂದರೆ ಬೇಸರ ಆದಾಗ ಕಾರಲ್ಲಿ ಜೊತೆಗೆ ಸುತ್ತಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. 48,000 ಸಂಬಳ ಜೊತೆಗೆ ಇದೆಲ್ಲ ಸೌಲಭ್ಯಗಳು ತಾವು ಕೊಡೋದಾಗಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸ್ನೇಹಿತರೆ ಇವರ ಫ್ಯಾಕ್ಟ್ರಿಯಲ್ಲಿ ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ ಆಗಿ ಏನೆಲ್ಲ ಕೆಲಸ ಇರುತ್ತೆ, ಸೊ ಹೇಗೆಲ್ಲ ಕೆಲಸ ಮಾಡಬೇಕು, ಸೊ ಇಲ್ಲಿ ಚರ್ಚೆ ಮಾಡೋಣ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಸೆಟ್ಟಿಂಗ್ ಅಪ್, ಮೇಂಟೈನಿಂಗ್ ಆ್ಯಂಡ್ ಕೀಪಿಂಗ್ ರೆಕಾರ್ಡ್ಸ್ ಆಫ್ ದ ಕಂಪನಿ ಫೈನಾನ್ಷಿಯಲ್ ಪ್ರೊಸೆಸಸ್ ಆ್ಯಂಡ್ ಸಿಸ್ಟಮ್, gathering information from department and producing financial reports to help with business planning. ಪ್ರತಿ ತಿಂಗಳು ಸ್ನೇಹಿತರೆ ಕಂಪನಿ ಅಥವಾ ಫ್ಯಾಕ್ಟ್ರಿ ಮಾಡುವಂತಹ ಖರ್ಚು ವೆಚ್ಚಗಳ ಬಗ್ಗೆ ಸ್ನೇಹಿತರೆ ತಾವು ನೋಟ್ ಮಾಡಿ ಇಟ್ಟುಕೊಳ್ಳೋದು ಇದು ಮುಖ್ಯ ಕೆಲಸ ಆಗಿರುತ್ತೆ. ಅನಲೈಸಿಂಗ್ ದ ಕಂಪನಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಯೂಸಿಂಗ್ ದಿಸ್ ಡೇಟಾ ಟು ಅಸಿಸ್ಟ್ ವಿತ್ ಬಿಸ್ನೆಸ್ ಪ್ಲಾನಿಂಗ್ ಆ್ಯಂಡ್ ಫೋರ್ಕಾಸ್ಟ್. ಇನ್ಸ್ಪೆಕ್ಟ್ ದ ಕಂಪನೀಸ್ ಕ್ರೆಡಿಟ್ ಕಂಟ್ರೋಲ್, ಕ್ಯಾಶ್ ಫ್ಲೋ, bookkeeping and VAT system, making sure all systems are running efficiently. ಆ ಕಂಪನಿಯ ಸ್ನೇಹಿತರೆ ಏನು ಹಣಕಾಸಿನ ಖಾತೆ ಇರುತ್ತೆ ಅದನ್ನು ಸ್ನೇಹಿತರೆ ಚೆಕ್ ಮಾಡೋದು, ಅನಲೈಸ್ ಮಾಡೋದು ಇದು ಕೂಡ ಕೆಲಸ ಆಗಿರುತ್ತೆ. ಆ್ಯಂಡ್ ಕೊನೆಯದಾಗಿ ಪ್ರೊಡ್ಯೂಸಿಂಗ್ ಪೀರಿಯೋಡಿಕ್ ಸಚ್ ಆ್ಯಸ್ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಆ್ಯಂಡ್ ಅದರ್ ರಿಪೋರ್ಟ್ ಫಾರ್ ಮ್ಯಾನೇಜರ್ಸ್, ಶೇರ್ ಹೋಲ್ಡರ್ಸ್, ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಬ್ಯಾಂಕ್ ಮ್ಯಾನೇಜರ್ಸ್. ತಮ್ಮ ಫ್ಯಾಕ್ಟ್ರಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿರುತ್ತೆ ಇದನ್ನು ಸ್ನೇಹಿತರೆ ಮ್ಯಾನೇಜರ್ ಅವರಿಗೆ ವರ್ಗಾವಣೆ ಮಾಡೋದು. ಇದೆಲ್ಲ ಸ್ನೇಹಿತರೆ ನೀವು ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ ಆಗಿ ಮಾಡುವಂಥ ಒಂದು ಕೆಲಸ ಆಗಿರುತ್ತೆ. ಒಳ್ಳೆ ಕೆಲಸ ಇದೆ ಸ್ನೇಹಿತರೆ. ಸೊ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಇಷ್ಟಪಡ್ತಾ ಇದ್ದರೆ ಅನಿಸಿಕೆ ತಿಳಿಸಿ. ಖಂಡಿತ ಶಕುಂತಲಾ ಅವರು ಸಂಪರ್ಕಿಸುತ್ತಾರೆ.